ಇನ್ನೊಂದು ಅವನು ಪ್ರಕಾಶ್ ಹೆಂಡತಿ ಎರಡನೇ ಹೆಂಡತಿ ಕಂಪ್ಲೇಂಟ್ ಮಾಡಿದಾಗ ಹ್ಮ್ ಇವಳು ಅನಿತಾ ಅಂತ ಇದ್ದಾಳೆ. ಹ್ಮ್ ಇವಳು ಬಂದ್ಬಿಟ್ಟು ಪ್ರಕಾಶ್ಗೆ ಫುಲ್ ಕ್ಲೋಸ್, ದುಡ್ಡು ತಗೊಳ್ಳೋದು, ವಿಟ್ನೆಸ್ ಅಂತ ಹೋಗೋದು ಇವಳು, ಹ್ಮ್ ಪ್ರಕಾಶ್ಗೆ ಸಪೋರ್ಟ್ ಮಾಡೋದು ಇವಳು. ಎರಡನೇ ಹೆಂಡತಿ. ಹೆಬ್ಬಾಳ್ ಸ್ಟೇಷನ್ ಅಲ್ಲಿ ಹೋಗಿ ಇಲ್ದೇ ಹ್ಮ್ ಸಲ್ದೇ ಇರೋ ಏನೇನೋ ಅಪವಾದಗಳು ನನ್ನ ಮೇಲೆ ಮಾಡ್ತಾ ಇದ್ದಾಳೆ. ಹ್ಮ್ ನಾನು ಯಾರಿಗೋ ಬ್ಲಾಕ್ ಮೇಲ್ ಮಾಡಿ ದುಡ್ಡು ತಗೊಂಡಿದ್ದೀನಿ ಅಂತ ಅವ್ನು ಸತ್ತೋಗ್ಬಿಟ್ನಂತೆ. ಇದು ಕೇಳಿದ್ರು ಸರಿ ಅನ್ಸ್ತಾ ಇದೆಯಾ? ಇದು ನಿಮ್ಮ ಮೇಲೆ ಆರೋಪ ಮಾಡಿರೋದಾ? ನನ್ ಮೇಲೆ ಆರೋಪ ಮಾಡಿರೋದು. ಯಾರು? ಪ್ರಕಾಶ್ ಎರಡನೇ ಹೆಂಡತಿ? ಪ್ರಕಾಶ್ ಎರಡನೇ ಹೆಂಡತಿ ಅಲ್ಲ, ಪ್ರಕಾಶ್ ಎರಡನೇ ಹೆಂಡತಿ ಪ್ರಕಾಶ್ಗೆ FIR ಮಾಡಿಸಿದಾಳೆ. ಓಹೋ, ಪ್ರಕಾಶ್ ಎರಡನೇ ಹೆಂಡತಿ ಅವರು ಪ್ರಕಾಶ್ ಮೇಲೆ FIR ಮಾಡಿಸಿರೋದಾ? FIR ಮಾಡಿಸಿದಾಳೆ ಮುಂಚೆನೆ. ಓಕೆ. ಅದಕ್ಕೆ ಸಪೋರ್ಟ್ ಮಾಡ್ತಿರೋದು ಅನಿತಾ ಅಂತ ಒಬ್ಳಿದಾಳೆ. ಹಾ, ಅವಳು ಅವ್ರು ಯಾರು? ಇವರಿಗೆ ರಿಲೇಷನ್ ಅಥವಾ ಬೇರೆಯವರು? ರಿಲೇಷನ್ ಅಲ್ಲ, ಅವಳು ಪ್ರಕಾಶ್ ಹತ್ರ ದುಡ್ಡು ಇಸ್ಕೊಂಡು ಪ್ರಕಾಶ್ ಹೆಂಗ್ ಹೇಳ್ತಾನೆ ಹಂಗ್ ಕೇಳ್ತಾಳೆ. ಹ್ಮ್ 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 ನೀನ್ ಬಂದು ಸಪೋರ್ಟ್ ಮಾಡು ಹ್ಮ್ ನನ್ಗೆ ಅಂತ ಹೇಳಿ ಹ್ಮ್ ಕರ್ಕೊಂತಾನೆ ಅವನು. ಹ್ಮ್ ಅಂದ್ರೆ ಇವಳು ಹ್ಮ್ 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 ಹಂಗಾಗಿ ಇವಳ್ದು ಎಲ್ಲಾ ಸ್ಟೇಷನ್ ಅಲ್ಲೂ ನಡೆಯುತ್ತೆ, ನಿನ್ ಬಂದು ಸಪೋರ್ಟ್ ಮಾಡು ಅಂತ ಅವಳಿಗೆ ಇಟ್ಕೊಂಡಿರೋದು ಇವನು. ಹ್ಮ್ ಹ್ಮ್ ಓಕೆ ಓಕೆ. ಇಟ್ಕೊಂಡು ನನಗೆ ಈ ರೀತಿ ಸುಮ್ನೆ ಇದ್ ಮಾಡ್ತಾ ಇದ್ದಾನೆ. ಹಾ ಹಾ. ಈಗ ನಿಮ್ಮ ಬಗ್ಗೆನೂ ಇವರೇ ಅಪಪ್ರಚಾರ ಮಾಡ್ತಿರೋದಂತನಾ? ಇವನೇ ಅಪಪ್ರಚಾರ ಮಾಡಿಸ್ತಾ ಇರೋದು ಇದೆಲ್ಲ. ಇವನು ಪ್ರಕಾಶ್ ಹಾ. ಇವಳು ಇನ್ಸ್ಪೆಕ್ಟರ್ಗಳಿಗೆ ಇದ್ ಮಾಡಿದಾಳೆ, ಬ್ಲಾಕ್ ಮೇಲ್ ಮಾಡಿದಾಳೆ, ಹ್ಮ್ ಹನಿ ಟ್ರ್ಯಾಪ್ ಮಾಡಿದಾಳೆ, ಅದೆಲ್ಲ ಇದ್ ಮಾಡಿ ಹ್ಮ್ ಇವನ್ ಪ್ರಕಾಶ್ ಅದನ್ನ ಇದ್ ಮಾಡ್ಸಿರೋದು ಅನಿತಾ ಕೈಲಿ. ಹ್ಮ್ 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 ಓಕೆ. ಇದರಲ್ಲಿ ಸುನಿಲ್ ಪಾತ್ರ ಈ ರೀತಿಯಾಗಿ ಯಾವುದೂ ಇಲ್ಲ, ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಹಾಗೆ? ಅದು ಪ್ರೂಫ್ ಕೊಡ್ಲಿ ಬಿಡಿ ಸರ್ ಅವ್ರೇನೆ. ಅಲ್ಲಲ್ಲ, ಆಯ್ತು ಬಿಡಿ. ಹ್ಮ್ ಈಗ ಈ ರೀತಿ ಆರೋಪ ಮಾಡ್ತಿರುವಂತದ್ರಲ್ಲಿ ಪ್ರಕಾಶ್ದೇ ಇವಾಗ ಕೈವಾಡ ಇರೋದು ಅಂತ ನೀವು ಹೇಳ್ತಿರೋದು? ಖಂಡಿತ 100% ಅವನೇ ಕರ್ಸಿ ಮೀಡಿಯಾದಲ್ಲಿ ಅವನೇ ಮಾತಾಡ್ಸಿರೋದು. ಹ್ಮ್ 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 BTV ಅವ್ರಿಗೆ. ಓಕೆ. ಹ್ಮ್ ಅದು ಅದೇ ರೀತಿ ಯಾವ ಸ್ಟೇಷನ್ ಅಲ್ಲಿ ಹೋದ್ರುನು ಹ್ಮ್ ಒಂದು ಬ್ಯಾಡ್ ಕಂಪ್ಲೇಂಟ್ ನನ್ ಮೇಲಿಲ್ಲ. ಹ್ಮ್ ಯಾರು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟೇ ಇಲ್ಲ ಇಲ್ಲಿವರೆಗೂ. ಹ್ಮ್ 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 ಓಕೆ. ಹ್ಮ್ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮೇಲೆ ಆರೋಪ ಮಾಡ್ತಿರೋದು ಇನ್ನು ಅಂತನಾ? ನನ್ ಮೇಲೆ ಹ್ಮ್ ಸುಮ್ನೆ ಇದ್ ಮಾಡ್ಕೊಂಡು ಇವಳು ಸರಿ ಇಲ್ಲ ಅಂತ ಹೇಳಿ ಕೆಟ್ಟ ಹೆಸರು ತಗೊಂಬರಕ್ಕೆ ಈ ರೀತಿ ಎಲ್ಲ ಅಪಪ್ರಚಾರ ಮಾಡ್ತಾ ಇರೋದು. ಓಕೆ. ನಾನೇ 5 ಇನ್ಸ್ಪೆಕ್ಟರ್ಗೆ ಏನೋ ಸೀಟ್ ಮೇಲೆ ಕುತ್ಕೊಳಕ್ಕಂತೆ ನಾನು ಹ್ಮ್ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದಿರೋರ್ಗೆ ಸೀಟ್ಗಳು ಸಿಗಲ್ಲ. ಹ್ಮ್ ಹ್ಮ್ ನಾನು ಹೋಗಿ ಸೀಟ್ ಮೇಲೆ ಕುತ್ಕೊಂಡು ಹ್ಮ್ ಇದ್ ಮಾಡಕ್ಕೆ ಏನೋ ಏನೇನೋ ನನಗ್ ಕೇಳಿದ್ರೇನೆ ಇದು ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಹ್ಮ್ ಅಂತಂತ ಸುದ್ದಿಗಳೆಲ್ಲ ಎಬ್ಬಿಸ್ತಾ ಇದಾರೆ. ಓಕೆ. ಹ್ಮ್ 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 ಪ್ರೂವ್ ಮಾಡ್ಲಿ ಬಿಡಿ. ನಾನು ಹೋಗ್ತೀನಿ ಹೆಬ್ಬಾಳ ಸ್ಟೇಷನ್ ಅಲ್ಲಿ ಓಕೆ. ಹೋಗಿ ಈ ರೀತಿ ಏನ್ ನಾನ್ ಹಂಗಿದ್ರೆ ನಾನೇ ಕಂಪ್ಲೇಂಟ್ ಮಾಡಿರ್ಬೇಕಾ? ಇಲ್ಲಾಂದ್ರೆ ಆ ಯಪ್ಪ ಕಂಪ್ಲೇಂಟ್ ಮಾಡಿರ್ಬೇಕಲ್ವಾ? ಹೌದಲ್ವಾ? ಅವ್ನ್ ಸತ್ತೋಗ್ಬಿಟ್ಟಂತೆ. ಹ್ಮ್ 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 ಅದು ನೇಣ್ ಆರೋಪ ನಿಮ್ಮ ಮೇಲೆ ಹಾಕೊಂಡ್ ಮಾಡ್ತಿರೋದಂತ, ನಿಮ್ಮಿಂದನೇ ಆಗಿರೋದು ಅನ್ನೋ ರೀತಿಲಿ? ಅವನು ನನಗೆ ನಾನ್ ಬ್ಲಾಕ್ ಮೇಲ್ ಮಾಡಿದ್ಕೆ ನನಗೆ ದುಡ್ಡು ಕೊಟ್ಬಿಟ್ಟು ಅವನು ನೇಣ್ ಹಾಕೊಂಡ್ ಸತ್ತೋದ್ನಂತೆ. ಮತ್ತೆ ಯಾಕೆ FIR ಆಗಿಲ್ಲ ಸರ್? ಸತ್ತೋದ್ರೆಲ್ಲ ಪ್ರತಿಯೊಂದು ಓಕೆ ಸ್ಟೇಷನ್ ಅಲ್ಲೂ ಇಮಿಡಿಯೇಟ್ ಆಕ್ಷನ್ ತಗೊಂತಾರೆ. ಓಕೆ. ನಾನ್ ಬ್ಲಾಕ್ ಮೇಲ್ ಮಾಡಿದೀನಿ, ಒಂದ್ ಜೀವ ಹೋಗಿದೆ ಅಂದ್ರೆ ಪೊಲೀಸ್ನವ್ರು ಏನ್ ಅಷ್ಟೊಂದು ಇದಾಗಿರ್ತಾರಾ? ಹ್ಮ್ ಹ್ಮ್ ಬಿಡ್ತಾರ ಸುಮ್ನೆ? ಓಕೆ. ಹ್ಮ್ ಕಣ್ ಮುಚ್ಕೊಂಡ್ ಕೂತಿರ್ತಾರ ಸ್ಟೇಷನ್ ಅಲ್ಲಿ? ಸಾಧ್ಯ ಇಲ್ಲ. ಅಲ್ಲಲ್ಲ, ಸ್ಟೇಷನಲ್ಲಿ ಕಣ್ ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಯಾವ ಸ್ಟೇಷನಲ್ಲೂ ಇಲ್ಲ. ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಲೇಬೇಕಾಗತ್ತಲ್ಲ? ಮಾಡ್ತಿರ್ತಾರಲ್ಲ. ಓಕೆ. FIR ಅಷ್ಟು ದೊಡ್ಡ ಒಂದು ಇನ್ಸಿಡೆಂಟ್ ನಡೆದಿದೆ, ಅವ್ನು ಯಾರೋ ಪಾಪ ನೇಣ ಹಾಕೊಂಡ್ ಸತ್ತೋಗಿದ್ದಾನಂತೆ. ಹ್ಮ್ ಮತ್ತೆ ಯಾಕೆ ನಾನು ಇಲ್ಲೇ ಇದೀನಲ್ಲ 15 ವರ್ಷದಿಂದ ಇದು ಒಂದೇ ಸಿಮ್ ಯೂಸ್ ಮಾಡ್ತಾ ಇದೀನಿ ನಾನು. ಹ್ಮ್ ಹ್ಮ್ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಮತ್ತೆ ಓಕೆ. ಯಾಕೆ ಕರ್ಸಿಲ್ಲ ನನ್ಗೆ? ಯಾವಾಗ ಆ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿರೋದು? ಅದು ಗೊತ್ತೇ ಇಲ್ಲ, ಬಟ್ ಯಾವಾಗ್ಲೂ ಎಷ್ಟೋ ವರ್ಷದ ಅಂದ್ರೆ ಹಿಂದೆ ಅಂತೆ. ಇವಾಗ ಅದನ್ನ ಪ್ರಚಾರ ಮಾಡ್ತಿರೋದಂತನಾ ಹಾಗಾದ್ರೆ? ಎಷ್ಟೋ ವರ್ಷದ ಹಿಂದೆ ಆಗಿರೋದಂತಿದ್ದು, ನನ್ಗೆ ಗೊತ್ತಿಲ್ಲ ಇದು. ಹಾ ಹಾ ಹಾ. ಆ ವ್ಯಕ್ತಿ ಇದ್ದ ಅನ್ನೋದು ಕೂಡ ಗೊತ್ತಿಲ್ಲ? ಗೊತ್ತೇ ಇಲ್ಲ ನನ್ಗೆ. ಆ ವ್ಯಕ್ತಿ ಇದ್ದಂತನೂ ಗೊತ್ತಿಲ್ಲ, ಸತ್ತಿದ್ದಾನೆ ಅಂತಾನೂ ಗೊತ್ತಿಲ್ಲ. ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ, ಬಟ್ ಈಗ ಒಂದು ಕ್ರಿಯೇಟ್ ಮಾಡಿದ್ರ ಅಂತ ಹೇಳ್ತಿರೋದು ನೀವು? ಕ್ರಿಯೇಟ್ ಮಾಡಿರೋದು. ಓಕೆ. ಈಗ ಸತ್ತೋಗಿರೋನ್ ಎಲ್ಲಿ ಬರ್ತಾನೆ ಮುಂದೆ? ಅದಕ್ಕೆ ಇವ್ರು ಕ್ರಿಯೇಟ್ ಮಾಡಿರೋದು. ಅಲ್ಲಲ್ಲ, ಈಗ ಸತ್ತೋಗಿದ್ದಾರೆ ಅಂತಂದ್ರೆ ಅವ್ರ ಫ್ಯಾಮಿಲಿ ಅವರಾದ್ರೂ ಇದ್ರ ಬಗ್ಗೆ ಬರ್ಬೋದಲ್ಲ? ಮಾತಾಡ್ಬೇಕಿತ್ತಲ್ಲ? ಓಕೆ. ಯಾರು ಇದುವರೆಗೂ ಏನು ಮಾತನಾಡಿಲ್ಲ, ಈಗ ಅದು ಕ್ರಿಯೇಟ್ ಮಾಡ್ತಾ ಇಲ್ಲ, ಇರೋದಂತಾನ? ಈಗ ಕ್ರಿಯೇಟ್ ಮಾಡ್ತಾ ಇರೋದು. ಹ್ಮ್ ಹ್ಮ್ ಓಕೆ ಓಕೆ. ತಾವು ಮಾಡಿರುವಂತ ಅಲ್ಕಾ ಕೆಲಸಕ್ಕೆ ನಿಮ್ಮ ಹೆಸರನ್ನ ಬಳಸ್ಕೊಳ್ತಾ ನನಗೆ ಇದಾರೆ ಅಂತನಾ? ಹೌದೌದು, ಹ್ಮ್ ಈ ರೀತಿ ಇದ್ ಮಾಡ್ಕೊಂತಾ ಇರೋದು ಅಷ್ಟೇ. ಓಕೆ ಓಕೆ. ಈಗ ಇನ್ನೊಬ್ರು ಯಾರ್ದೋ ಲೇಡೀಸ್ ಹೆಸರು ಹೇಳಿದ್ರಲ್ಲ ಪ್ರಕಾಶ್ ಜೊತೆಗೆ, ಸೊ ಅವರು ಇದರಲ್ಲಿ ಅವ್ರಿಗೆ ಶಾಮಿಲ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರಲ್ಲ, ಅವ್ರ ಬಗ್ಗೆ ಏನಾದ್ರು ನೀವು ದೂರ್ ಕೊಟ್ಟಿದ್ರಾ? ಅಂದ್ರೆ ಇವರೆಲ್ಲ ಇಲ್ಲ ನಮ್ಮ ಬಗ್ಗೆ ಇಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ?
ಇಲ್ಲ ಇಲ್ಲ, ನಾನು ಎಲ್ಲೂ ದೂರು ಕೊಟ್ಟಿಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾಳೆ ಅಂತ. ಓಕೆ. ಅವಳದ್ ಕೆಲ್ಸಾನೇ ಅದು, ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡ್ತಾಳೆ ಅವಳು. ಅಲ್ಲ ಅದ ಈಗ ನಿಮ್ಮ ವಿಷಯಕ್ಕೆ ಬಂದ್ರೆ, ಈಗ ನಿಮ್ಮ ವಿಷಯದಲ್ಲೂ ಅವರು ನಾ ಹಾಗೆ ಮಾಡಿದ್ದೀನಿ, ಹನಿ ಟ್ರ್ಯಾಪ್ ಮಾಡಿದ್ದೀನಿ, ಈಗ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದು ಸುಳ್ಳು ಅನ್ನೋ ರೀತಿಯಲ್ಲಿ ಹೇಳ್ತಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಸುಳ್ಳು ಈ ರೀತಿಯಾಗಿ ಹನಿ ಟ್ರ್ಯಾಪ್ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಏನಾದ್ರು ದೂರು ಮಾಡಿದ್ರ ಹೇಗೆ ಅಂತ. ನಾನು ಇವತ್ತು FIR ಆಗೋವರೆಗೂ ಮಾಡೋದ್ ಬೇಡ, FIR ಆದ್ಮೇಲೆ ಮಾಡೋಣ ಅನ್ಕೊಂಡಿದ್ದಿದ್ದು, ಇವತ್ತು ಹೋಗಿ ಮಾಡೋಣ ಅಂತ. ಈಗ ಒಂದು ಲೇಡಿ ಮೇಲೂ ಕೂಡ ನೀವು ನೆಕ್ಸ್ಟ್ ಮಾಡ್ತೀನಿ. ಹೌದು. ಓಕೆ ಓಕೆ ಓಕೆ. ಏನು ಸುಳ್ಳು ಅಪಪ್ರಚಾರ ಮಾಡ್, ನನ್ಗೆ ಖಂಡಿತ. ಅಲ್ಲ ಗೊತ್ತಿಲ್ದಿರೋ ವಿಷಯ. ಅದಕ್ಕೆ ನಾನು ನಿಮ್ಗೆ ಪ್ರಶ್ನೆ ಕೇಳಿರೋದು. ಇವಾಗ ಹೋಗಿ ಮಾಡ್ತೀನಿ ಅವಳ ಮೇಲೆ. ಈ ಫಸ್ಟ್ ಇದು FIR ಆಗ್ಲಿ ಅಂತ ನಾನು ವೇಟ್ ಓಕೆ. ಮಾಡ್ತೀನಿ. ಇದು ಸುನಿಲ್ ಮತ್ತು ಪ್ರಕಾಶ್ದು ಒಂದು ಮುಗ್ದೋಗ್ಬಿಡ್ಲಿ, ಆಮೇಲೆ ನೆಕ್ಸ್ಟ್ ಯಾರ್ಯಾರೆಲ್ಲ ಇದಕ್ಕೆ ಹುಳುಗಳಿದ್ದಾರೆ ಎಲ್ಲರೂ ನೋಡ್ಬೇಕು ಅಂತ. ಎಲ್ಲಾರ್ಗು ನೋಡ್ಬೇಕು, ಓಕೆ. ತೆಗಿಯೋಣ. ನಾನು ಸರಿಯಾಗಿ, ನಾನು ಕರೆಕ್ಟ್ ಆಗಿದ್ದೀನಿ. ನಂದು ಯಾವುದೇ ರೀತಿಲಿ ನಾನು ಯಾರನ್ನೂ ಆ ರೀತಿ ಮೋಸ ಮಾಡೋದಾಗ್ಲಿ, ಬ್ಲಾಕ್ ಮೇಲ್ ಮಾಡೋದಾಗ್ಲಿ, ಹನಿ ಟ್ರ್ಯಾಪ್ ಅಂತ ಏನು ಅಂದ್ರೆ ನನಗೆ ಗೊತ್ತಿಲ್ಲ, ಅದು ಬೇರೆ. ಆಮೇಲೆ ನನಗೆ ಮೊನ್ನೆ ಕೇಳಿದ್ಕೆ ಹನಿ ಟ್ರ್ಯಾಪ್ ಅಂದ್ರೆ ಯಾರೋ ಈ ರೀತಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ದುಡ್ಡು ಇಸ್ಕೊಳ್ಳೋದು, ಅದೇ ಹನಿ ಟ್ರ್ಯಾಪ್ ಅಂತೆ. ಫೋಟೋ ವಿಡಿಯೋಸ್ ಎಲ್ಲ ಇಟ್ಕೊಂಡು. ಅದೆಲ್ಲ ನನ್ನ ಲೈಫಲ್ಲಿ ನಾನು ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಅದು ಹೋಗಿ ಹೆಬ್ಬಾಳ್ ಸ್ಟೇಷನ್ ಅಲ್ಲಿ ವಿಚಾರಿಸ್ತೀನಿ, ಏನು ಎಂತ ಅಂತ ಗೊತ್ತಾಗುತ್ತಲ್ವಾ. ಖಂಡಿತ. ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಯಾರು ಪೊಲೀಸ್ನವರೆಲ್ಲ ದುಡ್ಡು ಇಸ್ಕೊಂಡು ಎಷ್ಟೋ ಲಕ್ಷ ತಿಂದ್ಬಿಟ್ಟು ಕೇಸ್ ಮುಚ್ಚಾಕ್ಬಿಟ್ಟಿದಾರಂತೆ. ಓಪನ್ ಮಾಡ್ಲಿ ಬಿಡಿ ಕೇಸ್ ಏನಿದೆ ಅಂತ. ಓಕೆ. ಅಲ್ಲಲ್ಲ, ಸತ್ಯ ಏನಿದೆ ಅದು ಆಚೆ ಬರುತ್ತೆ ಖಂಡಿತ. ಎಷ್ಟೇ ವರ್ಷ ಆದ್ರೂನು ಏನೇ ಇದ್ರು ಯಾರು ಮುಚ್ಚಿಡಕ್ ಆಗಲ್ಲ. ಓಕೆ. ಅಲ್ಲ, ಸತ್ಯ ಹೊರಗಡೆ ಬರ್ಬೇಕು. ಎಲ್ರಿಗೂ ಬೇಕಾಗಿರೋದು ಅಷ್ಟೇ. ಈಗ ತಪ್ಪು ನಾನು ಮಾಡಿದ್ರು ಅಷ್ಟೇ, ನೀವು ಮಾಡಿದ್ರು ಅಷ್ಟೇ, ಸತ್ಯ ಹೊರಗಡೆ ಬರಬೇಕು. ಯಾಕಂದ್ರೆ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಿದ್ವಿ. ಈಗ ನೀವು ಕೂಡ ಅದನ್ನ ಹೇಳ್ತಿದ್ರಿ, ನಾವು ನ್ಯಾಯಕ್ಕೋಸ್ಕರ ಇನ್ನೊಬ್ರಿಗೆ ಯಾರಿಗೋ ತೊಂದರೆ ಆಗಿದೆ ಅಥವಾ ಇನ್ಯಾವ್ರಿಗೂ ಅನ್ಯಾಯ ಆಗಿದೆ ಅಂದ್ರೆ ನಾವು ಅವ್ರ ಪರ ನ್ಯಾಯಕ್ಕಾಗಿ ನಿಂತಿದವರು ಅಂತ ನೀವು ಹೇಳ್ತಿದ್ರಿ. ಸೊ ಈಗ ನಾನು ಒಬ್ಬ ಪತ್ರಕರ್ತನಾಗಿ ನಾನು ಕೂಡ ನ್ಯಾಯದ ಪರವಾಗಿ ನಿಂತ್ಕೊಳ್ಳೋ, ಅದು ಹೆಣ್ಣು ಮಕ್ಳಿರ್ಲಿ, ಗಂಡ್ ಮಕ್ಳಿರ್ಲಿ, ಅವನು ಅಧಿಕಾರಿ ಇರ್ಲಿ, ಸಾಮಾನ್ಯದವನಿರ್ಲಿ. ಸೊ ಈಗ ತಪ್ಪು ನಾನು ಮಾಡಿದ್ರು ಅಷ್ಟೇ, ನೀವು ಮಾಡಿದ್ರು ಅಷ್ಟೇ. ಸೊ ಅದು ಯಾವ ವ್ಯಕ್ತಿ ಮಾಡಿದ್ರು ಅಷ್ಟೇ, ಅದು ತಪ್ಪೇ. ನ್ಯಾಯ ನ್ಯಾಯನೇ. ನ್ಯಾಯ ಹೊರಗಡೆ ಬರಬೇಕು. ಸತ್ಯ ಏನು ಅಂತ ಜನರಿಗೆ ಗೊತ್ತಾಗ್ಬೇಕಾಗುತ್ತೆ. ಓಕೆ. ಅದೇ ಇದ್ರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಕೂಡ ಗೊತ್ತಾಗ್ಲಿ ಬಿಡಿ. ಗೊತ್ತಾಗ್ಲಿ ಖಂಡಿತ. ಓಕೆ. ನಾನ್ ರೆಡಿ ಇದ್ದೀನಿ. ಅದೇ ನನಗೆ ಗೊತ್ತಾಗ್ತಿಲ್ಲ, ನಾನು ಎಲ್ಲಿ ಏನ್ ಕಂಪ್ಲೇಂಟ್ ಇದೆ. ಹೋಗ್ತೀನಿ, ಇವತ್ತು ಹೋಗ್ತೀನಿ. ಇದೆಲ್ಲ ಮುಗೀತಲ್ಲ, ಇವತ್ತು ಹೋಗಿ ಅಲ್ಲಿ ವಿಚಾರಿಸ್ತೀನಿ. ಓಕೆ. ಈಗ ಇದು ಈ ರೀತಿಯಾದಂತ ಒಂದು ಹೋರಾಟವನ್ನು ಮಾಡ್ತಿದ್ರಲ್ಲ, ಅಂದ್ರೆ ನಿಮ್ಗೆ ಮೋಸ ಆಗಿದೆ ಅನ್ನೋ ರೀತಿಲಿ. ಸೊ ಇದಕ್ಕೆ ತಂದೆ ತಾಯಿಗಳ ಮನೆಯಲ್ಲಿ ಯಾವ ತರಹದ ಪರಿಸ್ಥಿತಿ? ಅಂದ್ರೆ ನಮ್ ತಂದೆ ಇಲ್ಲ, ತಾಯಿ ಇದಾರೆ, ತಮ್ಮ ಇದಾರೆ. ಓಕೆ. ಅವರಿಗೆಲ್ಲ ಗೊತ್ತಾಗಿ ಅವರು ಬೇಜಾರ್ ಮಾಡ್ಕೊಂಡು ಸರಿಯಾಗಿ ನನಗೂ ಮಾತಾಡ್ತಾ ಇಲ್ಲ. ಬಟ್ ಏನ್ ಮಾಡ್ಲಿ, ನಾನು ಯಾರಿಗೂ ಹೇಳ್ಕೊಳ್ಳೋ ಸ್ಥಿತಿಲೂ ಇಲ್ಲ. ನನಗಾಗಿರೋದ್ ಮೋಸ ಇನ್ನೊಬ್ರಿಗೆ ಆಗೋದ್ ಬೇಡ ಅಂತ ನಾನು ಇಂತ ಒಂದ್ ದೊಡ್ಡ ಸ್ಟೆಪ್ ನ ಎತ್ತಿದೀನಿ, ತಗೊಂಡಿದೀನಿ, ನಿರ್ಧಾರ ತಗೊಂಡಿದೀನಿ. ಖಂಡಿತ ಒಂದೇನೋ ನ್ಯಾಯ ಸಿಕ್ಕಿದೆ, ನಾನು ಪ್ರೂವ್ ಮಾಡ್ತೀನಿ. ಓಕೆ. ಈಗ ಅಂದ್ರೆ ಮನೆಯಲ್ಲೂ ಕೂಡ ಇದರಿಂದ ತುಂಬಾ ನೋವಾಗಿದ್ದಾರೆ. ಮತ್ತೆ ಅಮ್ಮ ಮತ್ತೆ ತಮ್ಮ ಅಷ್ಟು ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಇಲ್ಲ, ಫ್ಯಾಮಿಲಿ ಎಲ್ಲ ದೊಡ್ಡದೇ ಇದೆ, ಬಟ್ ಅದೇ ರಿಲೇಟಿವ್ಸ್ ಇದಾರಲ್ಲ. ಈಗ ಸದ್ಯಕ್ಕೆ ಇರೋದು ನಾವು 3 ಜನನೇ, ತಮ್ಮ, ಅಮ್ಮ. ಓಕೆ. ಈ ಜೊತೆಗೆ ಈಗ ನಿಮ್ಮ ಹೋರಾಟದ ಜೊತೆಗೆ ಬ್ಯಾಕ್ ಬೋನ್ ಆಗಿ ಯಾರು ನಿಂತ್ಕೊಂಡಿದ್ದಾರೆ? ಯಾರು ಇಲ್ಲ, ಒಬ್ರೇ ಹೋಗ್ತಾ ಇರೋದು ಹಾಗಾದ್ರೆ? ಒಬ್ಳೆ ಇದ್ ಮಾಡ್ತಾ ಇದೀನಿ. ಫ್ಯಾಮಿಲಿ ಕಡೆಯಿಂದ ಹೊರಗಡೆ ಫ್ರೆಂಡ್ಸ್ ಇಲ್ಲ. ಏನು ಇಲ್ಲ? ಓಕೆ ಓಕೆ ಮೇಡಮ್. ಓಕೆ.